ನಮಸ್ಕಾರ ಸ್ನೇಹಿತರೆ, ಮಾತೃಪಾಕ ಶಾಲೆಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇರೋರು ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ಸ್ಟಾಗ್ರಾಮ್, ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲೆಲ್ಲ ನಿಮಗೆ ಈ ಚಾನಲ್ನಲ್ಲಿ ಸಿಗುವಂತಹ ವಿಡಿಯೋಗಳು ಸಿಗುತ್ತೆ ಸ್ನೇಹಿತರೆ. ಇವತ್ತು ಕಲ್ಲಂಗಡಿ ಹಣ್ಣಿನ ಹಲ್ವನ ಮಾಡ್ಕೊಳ್ಳೋದು ಹೇಗೆ ಅಂತ. ಈಗ ಒಂದಿಷ್ಟು ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ತಗೊಳ್ಳಿ, ಚೆನ್ನಾಗಿ ತುರ್ಕೊಳ್ಳಿ. ಅದನ್ನು ಸಣ್ಣದಾಗಿ ತುರ್ಕೊಂಡು ಒಂದು ಅಳತೆ ಪ್ರಕಾರ ನಾವು ಅದನ್ನು ಮಾಡ್ಕೊಳ್ಬೇಕಾಗತ್ತೆ. ಸಿಪ್ಪೆನೂ ಬಿಸಾಕ್ತೇನೆ, ಬಾಳ್ಕ ಮಾಡ್ಕೊಳ್ಳಿ. ಆ ಬಾಳ್ಕ ರೆಸಿಪಿಗೆ ಆಲ್ರೆಡಿ ಹಾಕಿದ್ದೀನಿ. ಈ ಒಂದು ಏರ್ಟೈಟ್ ಬಾಕ್ಸಲ್ಲಿ ನಾವು ಇದನ್ನು ಎತ್ತಿಟ್ಕೊಂಡು ಯಾವಾಗ ಬೇಕಾದರೂ ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸ್ಕೊಳ್ಬಹುದು. ಅಟ್ಲೀಸ್ಟ್ ಒಂದು ವಾರದವರೆಗೂ ನಾವು ಇದನ್ನು ಯೂಸ್ ಮಾಡ್ಬೋದು. ಫಂಕ್ಷನ್ಸ್ಗಳಿಗೆ ಸಹ ಎಮರ್ಜೆನ್ಸಿ ಬಂದಾಗ ನಾವು ಇದನ್ನು ಬಳಸ್ಕೊಳ್ಬಹುದು ಸ್ನೇಹಿತರೆ. ಇದರಲ್ಲಿ ನಾನು ಒಂದು ನಿಮಗೆ ಅಳತೆನ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಕುಕ್ಕರ್ ತಗೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದು 3 ಕಪ್ಪಷ್ಟು ತುರಿದಿಟ್ಟಂತಹ ಕಲ್ಲಂಗಡಿ ಸಿಪ್ಪೆನ ಹಾಕ್ಕೊಳ್ಳಿ. 1 ಲೋಟದಷ್ಟು ನಮಗಿಷ್ಟವಾದ ಹಾಲನ್ನು ಹಾಕ್ಕೊಳ್ಬಹುದು. ನಾರ್ಮಲ್ ಹಾಲಾಗಿರ್ಬೋದು, ಬಾದಾಮಿ ಹಾಲಾಗಿರ್ಬೋದು, ಅಥವಾ ಕಾಯಿ ಹಾಲಾಗಿರ್ಬೋದು. ಹಾಕಿ ಅದನ್ನೊಂದು 3 ಕೂಗಿಸ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ 1ಕ್ಕೆ 2ರಂತೆ ನಾವು ಬೆಲ್ಲನ ಕರಗಿಸ್ಕೊಳ್ಬೇಕು. ಕರಗಿಸ್ಕೊಂಡು ನಾವು ಒಂದು ಪ್ಯಾನ್ನಲ್ಲಿ ಅದನ್ನು ಸೋಸ್ಕೊಳ್ಬೇಕು. ಕಸ ಕಡ್ಡಿ ಇರಬಾರ್ದು ಅನ್ನೋ ಒಂದು ಕಾರಣದಿಂದಾಗಿ ಇದು ಪಾಕ ಒಂದು 2 ನಿಮಿಷದಿಂದ 3 ನಿಮಿಷದವರೆಗೂ ಕುದಿಸೋದಕ್ಕೆ ಬಿಡಿ. ಕುದ್ದ ನಂತರ ನಾವು ಇದಕ್ಕೆ ಬೆಂದಿರ್ತಕ್ಕಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಬಿಳೆ ಭಾಗ, ತಿರುಳು ಅಂತಲೂ ಅಂತಾರೆ ಇದಕ್ಕೆ. ನಾವು ಅದನ್ನು ಬೇಯಿಸ್ಕೊಂಡು ಇಟ್ಕೊಂಡಿರೋದ್ರಿಂದ ತುಂಬ ಬೇಗನೆ ಇದು ಆಗೋಗ್ಬಿಡುತ್ತೆ. ನೀವು ಹಾಗೆ ಬೇಯಿಸ್ಬೇಕಂದ್ರೆ ತಡ ಆಗತ್ತೆ. ಅದಕ್ಕೋಸ್ಕರ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು ವಾಸಿ. ಇದನ್ನು ನಾನು ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ನಮಗೆ ಎಲ್ಲೂ ಗಂಟಿಲ್ದಂಗೆ ನೀಟಾಗಿ ಬರುತ್ತೆ. ಹಾಲು ಹಾಕುವಂತಹ ಉದ್ದೇಶ ಏನು ಅಂತಂದರೆ ಅದು ಖೋವಾ ಟೇಸ್ಟ್ ಬರಲಿ ಅಂತ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕುದ್ದ ನಂತರ ಬಣ್ಣ ಬದಲಾಗತ್ತೆ. ನ್ಯಾಚುರಲ್ ಆಗಿ ಬೆಲ್ಲದ ಬಣ್ಣ ಮತ್ತು ಈ ಒಂದು ಹಣ್ಣಿನ ಸಿಪ್ಪೆಯ ಬಿಳಿ ಭಾಗದಲ್ಲಿ ನಿಮಗೆ ಐರನ್ ಅಂಶ ಸಿಗೋದ್ರಿಂದ ಕಪ್ಪಾಗತ್ತೆ ಸ್ವಲ್ಪ. ಹಾಗಾಗಿ ಬೆಲ್ಲ ಹಾಕಿದಾಗ ಸ್ವಲ್ಪ ಡಾರ್ಕ್ ಆಗಿ ಕಾಣುತ್ತೆ ಸ್ನೇಹಿತರೆ. ಒಂದು 10 ನಿಮಿಷ ಕುದಿಸ್ಕೊಳ್ಳಿ. ಒಂದಿಷ್ಟು ವರ್ಜಿನ್ ಕೋಕೋನಟ್ ಆಯಿಲು ಅಥವಾ ತುಪ್ಪ ಯಾವುದಾದ್ರೂ ಒಂದನ್ನು ಇದರಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ವರ್ಜಿನ್ ಕೋಕೋನಟ್ ಆಯಿಲ್ ಆದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಒಂದಿಷ್ಟು ಕರೆದಂತಹ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಒಂದಷ್ಟು ಗಸಗಸೆ, 1 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಿಹಿ ಪದಾರ್ಥ ಮಾಡಿದಾಗ ಲವಂಗ ಬಳಸೋದ್ರಿಂದ ನಮಗೆ ಹಲ್ಲು ನೋವು ಬರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಯಾವುದೇ ಸಿಹಿ ಮಾಡಿ 1 ಲವಂಗ ಪುಡಿನ ಹಾಕ್ಕೊಳ್ಳಿ ಅಥವಾ 1 ಲವಂಗವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ. ಕೊನೆಯಲ್ಲಿ ಘಮ 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 ಅನ್ನುವಂತಹ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿ. ಸೂಪರ್ ಡೂಪರ್ ವಿತಿನ್ 15 ಮಿನಿಟ್ಸಲ್ಲಿ ನಿಮಗೆ ಹಲ್ವಾ ರೆಡಿ ಆಗೋಯ್ತು ಸ್ನೇಹಿತರೆ. ಇದರಲ್ಲಿ ತುಂಬ ಆರೋಗ್ಯದ ಲಾಭಗಳಿದ್ದಾವೆ ಸ್ನೇಹಿತರೆ. ಯಾರು ಇದನ್ನು ಬಿಸಾಕಬೇಡಿ. ಈಗ ಆಲ್ರೆಡಿ ನಾನು ಕಲ್ಸಕ್ಕರೆಯಿಂದ ಮಾಡಿಕೊಳ್ಳುವಂತಹ ವಿಧಾನವನ್ನು ತೋರಿಸ್ಕೊಟ್ಟಿದ್ದೆ. ಈಗ ನಿಮಗೆ ಈ ಒಂದು ಬೆಲ್ಲದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದು ನಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಟು. ಅದರಲ್ಲೂ ಬೆಳಗ್ಗೆ ಹೊತ್ತಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡುವಂತಹ ಸಮಯದಲ್ಲಿ 1 ಚಮಚ ತಿಂದರೆ ನಿಮಗೆ ಬದಲಾವಣೆ ಗೊತ್ತಾಗುತ್ತೆ ಸ್ನೇಹಿತರೆ. ವಿಡಿಯೋ ಕೊನೆಯವರೆಗೂ ಎಲ್ಲರೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತಾ, ನೀವೊಬ್ಬರೇ ನೋಡಿ ಕೂತ್ಕೊಳ್ಬೇಡಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೂ ಬಂಧು ಮಿತ್ರರಿಗೆಲ್ರಿಗೂ ಈ ಒಂದು ರೆಸಿಪಿಯನ್ನು ಹಂಚ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಹೇಗಿದೆ ಅಂತಲೂ ಕಮೆಂಟ್ ಮಾಡೋದನ್ನು ತಿಳಿಸ್ಬೇಡಿ ಸ್ನೇಹಿತರೆ. ಕೆಲವೊಬ್ಬರು ಮೊದಲು ಕಮೆಂಟ್ ಮಾಡ್ತಾ ಇದ್ರಿ, ಇತ್ತೀಚೆಗೆ ಅವರು ಸಹ ನಿಲ್ಲಿಸಿದ್ದೀರಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ವಾಟ್ಸಪ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ 4 ಕಡೆನೂ ನಮ್ಮ ರೆಸಿಪಿಗಳು, ಮಾತೃಪಾಕ ಶೈಲಿ ಬರ್ತಕ್ಕಂತಹ ರೆಸಿಪಿಗಳು ಸಿಗುತ್ತೆ. ಎಲ್ಲರೂ ಅಲ್ಲಿ ನಿಮಗೆ ಅನುಕೂಲ ಇದೆಯೋ ಅಲ್ಲೆಲ್ಲನೂ ನೀವು ನೋಡಬಹುದು ಸ್ನೇಹಿತರೆ. ಎಲ್ಲದರ ಲಿಂಕು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ತಪ್ಪದೆ ನೀವು ಫಾಲೋ ಮಾಡಿ, ನಿಮ್ಮ ಬಂಧು ಮಿತ್ರರನ್ನು ಫಾಲೋ ಮಾಡೋದಕ್ಕೆ ಹೇಳಿ ಸ್ನೇಹಿತರೆ. ಇಲ್ಲಿ ಕೆಲವೊಂದು ರೆಸಿಪಿಗಳನ್ನು ಹಂಚ್ಕೊಳ್ಳೋದಕ್ಕೆ
ತುಂಬ ಆಸಕ್ತಿ ಇದೆ. ಸ್ವಲ್ಪ ತಡವಾಗ್ತಾ ಇದೆ ಕಾರಣಾಂತರಗಳಿಂದ. ಸೊ ಸುಮಾರು ರೆಸಿಪಿಗಳನ್ನ ನಾನು ನಿಮಗೆ ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಇನ್ನೇನು ಚಾತುರ್ಮಾಸ ಬರ್ತಾ ಇದೆ. ಚಾತುರ್ಮಾಸಕ್ಕೆ ಸಂಬಂಧಪಟ್ಟಂತಹ ಕೆಲವು ರೆಸಿಪಿಗಳನ್ನು ಸಹ ಇಲ್ಲಿ ಹಂಚ್ಕೊಳ್ಳೋದಕ್ಕೆ ರೆಡಿ ಇದೆ. ಸೊ ಅದನ್ನು ನಿಮಗೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದಾಗಿ ಈ ಒಂದು ಚಾನಲ್. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.